ಜೆಡಿಎಸ್ ವಿರುದ್ಧ ಮುಗಿಬಿದ್ದಿದೆ ಕಾಂಗ್ರೆಸ್ ಪಡೆ. ಒಂದು ವರ್ಷದಲ್ಲಿ ರಾಜಕೀಯ ಬದಲಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರಲ್ವಾ. ಈಗ ಅವರ ಮಾತು ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರವಾಗಿ ಸಿಕ್ಕಿದೆ. ವ್ಯಂಗ್ಯ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ನೋಡ್ತಾ ಇರಿ ಹೇಗೆ ರಾಜಕಾರಣ ಬದಲಾಗುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರು. ಬಿಜೆಪಿ ಜೆಡಿಎಸ್ ಮೈತ್ರಿ ಮುರಿದು ಬೀಳುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಭವಿಷ್ಯ ನುಡಿದಿದ್ದಾರೆ. ಬಿಜೆಪಿನವರು ಜೆಡಿಎಸ್ ಅವರನ್ನ ಒದ್ದೋಡಿಸ್ತಾರೆ, ನೋಡ್ತಾ ಇರಿ ಅಂತ ಡಿ ಕೆ ಶಿ ಭವಿಷ್ಯ ನುಡಿದಿದ್ದಾರೆ. ಗ್ರಾಮ ವಾಸ್ತವ್ಯ ಮಾಡಿದ ಕುಮಾರಸ್ವಾಮಿ ಅವರು ಸಾಧನೆ ಏನ್ರಿ, ಜೆಡಿಎಸ್ ಪಕ್ಷವೇ ಬಿಜೆಪಿಯಲ್ಲಿ ವಿಲೀನ ಆಗೋಗ್ಬಿಡುತ್ತೆ, ನೋಡ್ತಾ ಇರಿ ನೀವು ಮುಂದಿನ ದಿನಗಳಲ್ಲಿ ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ. ಜೆಡಿಎಸ್ ಒಂದು ಸ್ವಾರ್ಥ ಪಕ್ಷ, ಸಿದ್ಧಾಂತ ಗಾಳಿಗೆ ತೂರಿದ್ದಾರೆ ಎಚ್ ಡಿ ಕೆ ಅವರು. ಬಿಜೆಪಿ ಮುಂದೆ ಮಂಡಿ ಊರಿರುವಂತಹ ಪಕ್ಷದ ಜೊತೆ ಮಾತನಾಡಬೇಡಿ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ ಕಲಿಗಳು ಈಗ ಜೆಡಿಎಸ್ ನಾಯಕರ ವಿರುದ್ಧ, ಆ ಪಕ್ಷದ ವಿರುದ್ಧ ಮುಗಿಬಿದ್ದು ಕಿಡಿಕಾರ್ತಾ ಇದ್ದಾರೆ. ರಾಜಕೀಯ ಬದಲಾವಣೆ ಆಗ್ತದೆ. ಬಿಜೆಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ, ಅವ್ರ ಅಲೈನ್ಸ್ ಹೋಗ್ತದೆ. ಇಲ್ಲಾಂದ್ರೆ ಅವ್ರ ಪಾರ್ಟಿ ದಳ ಬಿಜೆಪಿಗೆ ಮರ್ಜ್ ಆಗ್ತದೆ. ಅದು ಅವ್ರ ಪಾರ್ಟಿ ಬದಲಾವಣೆ. ಕರೆಕ್ಟ್, ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಇಲ್ಲ ಬಿಜೆಪಿ ಅವ್ರನ್ನ ಓಡಿಸ್ತಾರೆ, ಇಲ್ಲ ಬಿಜೆಪಿ ಒಳಗಡೆ ಮರ್ಜ್ ಆಗ್ತಾರೆ. ಜೆಡಿಎಸ್ ಉಳಿಯಲ್ಲ. ಅವರೇ ಭವಿಷ್ಯ ನುಡಿದ್ಮೇಲೆ ನನ್ಗೆ ಯಾಕೆ ಕೇಳ್ತೀರಿ? ನಾನು ಅವ್ರ ಮಾತಿಗೆ ಒಪ್ತಾ ಇದ್ದೀನಿ. ಒಂದು ವರ್ಷ ಆದಮೇಲೆ ರಾಜಕೀಯ ಬೆಳವಣಿಗೆ ಆಗ್ತದೆ, ಜೆಡಿಎಸ್ ವಿಲೀನ ಆಗ್ತದೆ ಬಿಜೆಪಿ ಜೊತೆ. ಐ ಅಗ್ರಿ ವಿತ್ ಹಿಮ್. ವಾಟ್ ಇಸ್ ದ ಪ್ರಾಬ್ಲಮ್? ನೀವೆಲ್ಲ ಹಳ್ಳಿಗಳಿಗೆ ಮಲ್ಕೊಂಡ್ರಲ್ಲ, ಏನಾಯ್ತು? ಉದ್ಧಾರ ಆಯ್ತಾ ಹಳ್ಳಿಗಳು? ಹಳ್ಳಿಗೆ ಏನು ಮಾಡಿದ್ದೀರಾ ಅಂದರೆ ಹಳ್ಳಿಗಳಲ್ಲಿ ಹೋಗಿ ಮಲ್ಕೊಂಡಿದ್ದೀನಿ. ನೀವು ಯಾರ ಜೊತೆ ಹೋಗಿದ್ರಿ, ಎಲ್ಲಿ ಮಲ್ಕೊಂಡ್ರಿ, ಎಲ್ಲಿ ಎದ್ರಿ, ಯಾರ ಜೊತೆ ಮಲ್ಕೊಂಡ್ರಿ ಯಾರು ಕೇಳಲ್ಲ. ಊರಿಗೆ ಏನು ಅಭಿವೃದ್ಧಿ ಆಗಿದೆ ಅದಕ್ಕೆ ಕೇಳ್ತಾರೆ. ಅದ್ರ ಬಗ್ಗೆ ಕೇಳಿದ್ರೆ ನಾನು ಹೋಗಿ ಊರಲ್ಲಿ ಮಲ್ಕೊಂಡಿದ್ದೀನಿ ಅಂತ. ಏನು ಅವ್ರು ಒರಿಜಿನಲ್ ಬಿಜೆಪಿ ಟೀಮ್, ಯಾರು ಜೆಡಿಎಸ್ ಅವರು ಒರಿಜಿನಲ್ ಆಗ್ಬಿಟ್ರು. ಅವರು ಬಿ ಟೀಮ್ ಅಲ್ಲ, ಅವರು ಒರಿಜಿನಲ್ ಟೀಮ್ ಆಗೋಗ್ಬಿಟ್ರು. ಅವರಿಗೆ ಸಿದ್ಧಾಂತ ಎಲ್ಲ ಹರಾಜು ಮಾಡಿ, ಅವ್ರ ಕಾರ್ಯಕರ್ತರನ್ನ ಬೀದಿ ಪಾಲ್ ಮಾಡಿ, ಈ ದೇಶದ ಪ್ರಜಾಪ್ರಭುತ್ವದ ಹೆಸರಲ್ಲಿ ಅವ್ರ ಸ್ವಾರ್ಥಕ್ಕೆ, ಅವ್ರು ಉಳ್ಕೊಳ್ಳೋಕ್ಕೆ, ಅವ್ರ ಪಕ್ಷ ಉಳಿಸ್ಕೊಳ್ಳೋದಕ್ಕೆ ಇವತ್ತು ರಾಜಕಾರಣ ಮಾಡ್ತಕ್ಕಂಥ ಜೆಡಿಎಸ್ ಅವರು ಯಾರನ್ನ ಮುಗಿಸೋದಕ್ಕೆ, ಯಾರನ್ನ ಮೋಸ ಮಾಡಿದ್ರು ಅಂತ ಹೇಳಿ ಅವರೇ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅವರವರೇ ಅದಕ್ಕೆ ಫಸ್ಟ್ ಅವರಿಗೆ